ಆದರೆ 22 ಲಕ್ಷ ವಿದ್ಯಾರ್ಥಿಗಳ ಏನು ಭವಿಷ್ಯ ಜೊತೆಲಿ ಏನದಂದ್ರೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಗ್ತಾ ಇದೆ. ಇದನ್ನು ವಿರೋಧಿಸಿ ಏನದ ನಾವು ಹೋರಾಟ ಮಾಡಿದರೆ ಕೇಂದ್ರ ಸರ್ಕಾರ ತಾಳಕ್ಕೆ ತಕ್ಕಂತೆ ಏನದಂದ್ರ ರಾಜ್ಯ ಸರ್ಕಾರ ಕೂಡ ಏನದಂದ್ರ ಅವ್ರ ಜೊತೆಲಿ ಏನದಂದ್ರ ನೀವು ಸೇರಿಕೊಂಡಿದೆ ಅಂತ ಅನಿಸ್ತಾ ಇದೆ ನಮಗೆ. ಕಾರಣ ಇವತ್ತು RSS ಪಥಚಲನ ಮಾಡುವಾಗ ನಿಮಗೆ ಬಂಧಿಸ್ಲಿಕ್ಕಾಗಲಿಲ್ಲ. ಗಲ್ಲಿ RSS ಪಥಚಲನ ಗಲ್ಲಿಗೆ ಏನದಂದ್ರೆ ಅವ್ರು ಮಾಡ್ತಾರೆ. ಅವತ್ತು ನೀವು ಅವರಿಗೆ ಬಂಧನೆ ಮಾಡಿಲ್ಲ. ಇವತ್ತು ವಿದ್ಯಾರ್ಥಿಯ ಭವಿಷ್ಯ ಸಲುವಾಗಿ ಏನದಂದ್ರೆ ಅವ್ರು ಹೋರಾಟ ಮಾಡುವಾಗ ಚಾಮರಾಜನಗರ ಪೊಲೀಸರು ನೀವು ಬಂಧಿಸಿರಿಲ್ಲ. ಇದು ತೀವ್ರವಾಗಿ ಇವತ್ತು ಖಂಡಿಸಿ ಬೀದರ್ ಜಿಲ್ಲೆಯಿಂದ ನಾವು ಹುಣಬ ತಾಲೂಕಿನಲ್ಲಿ ಖಂಡನೆಯನ್ನು ಹೇಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ನಿರಂತರ ಏನದಂದ್ರೆ ನಾವು ಹೇಳ್ತೇವೆ ನೀಟ್ ಹಗರಣ ಸುಮಾರು 2-3 ಸಲ ಆಯ್ತು. ನೀಟ್ ಹಗರಣದಲ್ಲಿ ಏನದ ಇದೇ ರೀತಿ ಆಗ್ತಾ ಇದೆ. ಇವತ್ತು ಗೋರ್ಗರಿಬರು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿ ಏನದಂದ್ರೆ ಆಗಬೇಕಂತೇಳಿ ನಾವು ಕೂಡ ಬಯಸ್ತೀವಿ. ಆದರೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ತಕ್ಷಣ ಏನಂದ್ರೆ ಬಹಿರಂಗವಾಗಿ ಕ್ಷಮೆಪಣೆ ಕೇಳಬೇಕು. ಇವತ್ತು ನೀಟ್ ಹಗರಣ ಏನಿದೆ ತನಿಖೆ ಆಗಿ ಏನಂದ್ರೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು. ತಕ್ಷಣ ಏನಂದ್ರೆ ವೀರೇಂದ್ರ ಅವರು ರಾಜೀನಾಮೆ ಕೊಡಬೇಕು. ಕೇಂದ್ರ ಸಚಿವ ಅವರು ಏನಂದ್ರೆ ರಾಜೀನಾಮೆ ಕೊಡಬೇಕು. ಅದು ಸಲುವಾಗಿ ಇವತ್ತು ಏನಂದ್ರೆ ಹೋರಾಟಗಾರರ ಮೇಲೆ ನೀವು ಅರೆಸ್ಟ್ ಮಾಡಕ್ಕೆ ಹಚ್ತೀರಿ, ಬಂಧನ ಮಾಡಕ್ಕೆ ಹಚ್ತೀರಿ. ಇದು ತೀವ್ರವಾಗಿ ಖಂಡನೆಯನ್ನು ನಾವು ಈ ವೇದಿಕೆ ಮೂಲಕ ಹೇಳುತ್ತೇವೆ. ನನ್ನ ಹೆಸರು ಶಶಿಕಾಂತ್ ಡಾಂಗಿ ಅಂತೇಳಿ DYFI ಜಿಲ್ಲಾ ಸಂಚಾಲಕ. ನಮಸ್ಕಾರ.